ಮನೋಭಾವ, ಆ್ಯಟಿಟ್ಯೂಡ್ ಅಂತ ಎಲ್ಲರೂ ಮಾತಾಡಿದ್ದು. ಆ್ಯಟಿಟ್ಯೂಡ್ ಡಿಸೈಡ್ಸ್ ಅವರ್ ಆಲ್ಟಿಟ್ಯೂಡ್ ಅಂತ ದೊಡ್ಡ ಇಂಗ್ಲೀಷ್ ಕವಿ ಹೇಳ್ತಾನೆ. ಆಮೇಲೆ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಇರಬೇಕಂತೆ, ಅಂದರೆ ಕೃತಜ್ಞತೆ ಇರಬೇಕು ಅಂತ. ಆದರೆ ನೋಡಿ, ಆ್ಯಟಿಟ್ಯೂಡ್ ಬಗ್ಗೆ ಏನೇ ಹೇಳಿದ್ರು ಸಾಮಾನ್ಯವಾಗಿ ನಾವು ಅಂದ್ಕೊಂಡಿರೋದಲ್ಲ ಏನೋ, ಎಷ್ಟು ವೆರೈಟೀಸು, ಎಷ್ಟು ವಿಧಗಳಿದೆ ಆ್ಯಟಿಟ್ಯೂಡಲ್ಲಿ, ಮನೋಭಾವದಲ್ಲಿ ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಎರಡು, ಒಂದು ಧನಾತ್ಮಕ, ಋಣಾತ್ಮಕ, ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ. ಅಲ್ಲ ಅಂತ ನಾನು ನಿಮ್ಮ ಎದುರುಗಡೆ ಪ್ರೂವ್ ಮಾಡ್ತೀನಿ. ನೀವು ಒಪ್ಕೊಳ್ತೀರಾ? ನೋಡೋಣ ಹೇಗೆ ಅಂದರೆ, ಈ ಸ್ತ್ರೀ ಅಂತ ಪದ ಗೊತ್ತಾ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಸುದೇವ ಪುಮಾನ್ ಏಕಃ ಸ್ತ್ರೀಮಯಂ ಇತರ ಜಗತ್. ಸ್ತ್ರೀಮಯಂ ಇತರ ಜಗತ್, ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಬರೀ ಸ್ತ್ರೀ ಅಂತೆ, ಸ್ತ್ರೀಯರೇ ಅಂತೆ, ದೇವ್ರು ಮಾತ್ರ ಒಬ್ಬನೇ ಪುರುಷ. ಹಾಗಂದರೆ ಸ್ತ್ರೀ ಅಂದರೆ ಏನು? ಸ ತ ರ, ಈ 3 ಅಕ್ಷರಗಳಿಂದ ಆಗಿರುವಂಥ ಪದ ಸ್ತ್ರೀ ಅನ್ನೋದು. ಈ ಸ ತ ರ ಅಂದರೆ ಏನು ಗೊತ್ತಾ? ಅದು ಒಂದು ಸತ್ವಗುಣ, ತಮೋಗುಣ ಮತ್ತು ರಜೋಗುಣ. ಈ 3 ಗುಣಗಳು ಯಾರಲ್ಲಿಲ್ಲ ಹೇಳಿ? ಪುರುಷರಲ್ಲಿಲ್ವ, ಸ್ತ್ರೀಯರಿಲ್ವ? ಹಾಗಾಗಿ ಎಲ್ಲರೂ ಸ್ತ್ರೀ. ಈ 3 ಗುಣಗಳೇ, ಸತ್ವ ತಮಸ್ ರಜ ಗುಣಗಳೇ ಅದು ಆ್ಯಟಿಟ್ಯೂಡ್, ಅದು ಮನೋಭಾವ. ಸತ್ವಗುಣನೇ ಪಾಸಿಟಿವ್, ರಜೋಗುಣನೇ ನೆಗೆಟಿವ್. ಅಂದರೆ ತಮೋಗುಣ ಅಂತ ಒಂದಿದೆ ಅಂದಂಗೆ ಆಯ್ತಲ್ಲ, ಆ ತಮೋಗುಣನೇ ನ್ಯೂಟ್ರಲ್ ಅಂತ. ಕನ್ನಡದಲ್ಲಿ ಅದನ್ನು ತಟಸ್ಥ ಅನ್ಬೋದು. ರಾಮಾಯಣದಲ್ಲಿ 3 ಜನ ಅಣ್ಣ ತಮ್ಮ ಸೋದರರಿದ್ದರು, ರಾವಣ, ವಿಭೀಷಣ, ಕುಂಭಕರ್ಣ. ಈ 3 ಜನ 3 ರೆಪ್ರೆಸೆಂಟೇಟಿವ್ ಮಾಡ್ತಾರಂತ ಇದನ್ನು. ಯಾವುದು? 3 ಗುಣಗಳನ್ನು. ರಾವಣ ನೆಗೆಟಿವ್, ವಿಭೀಷಣ ಪಾಸಿಟಿವ್, ಕುಂಭಕರ್ಣನೇ ತಟಸ್ಥ, ನ್ಯೂಟ್ರಲ್. ಇದು ಈಗಲೂ ನಮ್ಮೆಲ್ಲರ ತಲೆಯಲ್ಲೂ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ರಾವಣ ಕುಂಭಕರ್ಣ ಅನ್ನೋದೇ ಭಾಳ ಇಂಪಾರ್ಟೆಂಟು. ಆದರೆ ಇದರೊಳಗೆ ನಮ್ಗೆ ಅನಿಸ್ಬೋದು ವಿಭೀಷಣ ಸರಿ ಇದ್ದಾನೆ, ರಾವಣ ನೆಗೆಟಿವ್ ಅಂತ ಹೇಳ್ಬೋದು. ಈ ಕುಂಭಕರ್ಣ ಇದ್ದಾನಲ್ಲ ತಟಸ್ಥ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ಜಾಸ್ತಿ ಜನ ಇರೋದೇ ಕುಂಭಕರ್ಣನ ನೇಚರ್ ಅಂತೆ. ನಮ್ಮ ಪಾಡಿಗೆ ನಾವು ಮಲ್ಕೊಂಡಿರ್ತೀವಿ, ನಿದ್ದೆ ಮಾಡ್ತಾ ಇರ್ತೀವಿ, ಯಾವ ಗಲಾಟೆ ಯಾತಕಪ್ಪ, ಯಾರು ಬೇಕಾದರೂ ಹೆಂಗೆ ಬೇಕಾದ್ರೂ ಇರಲಿ, ನಮ್ಗೆ ಯಾತಕ್ಕೆ, ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಈ ಕುಂಭಕರ್ಣ ಏನು ಮಾಡ್ದ ಗೊತ್ತಾ? ರಾವಣನಿಗೆ ಮತ್ತು ರಾಮನಿಗೆ ಯುದ್ಧ ಆದಾಗ ವಿಭೀಷಣ ಅಂತೂ ಮುಂದೆ ಹೊರಟೋಗಿದ್ದ. ಕುಂಭಕರ್ಣನ ರಾವಣ ಎಬ್ಬಿಸಿದಾಗ ಮೊದಲು ಏನು ಮಾಡ್ದ? ಅವನು ರಾವಣನಿಗೆ ಬೈದ, ರಾವಣನಿಗೆ ಉಪದೇಶ ಕೊಟ್ಟ, ರಾವಣನಿಗೆ ಸಲಹೆ ಕೊಟ್ಟ, ನೀನು ಮಾಡ್ತಾ ಇರೋ ತಪ್ಪು, ಸೀತೆಯನ್ನು ಒಪ್ಪಿಸ್ಬಿಡು, ಕ್ಷಮಾಪಣೆ ಕೇಳ್ಕೊ ಅಂತ. ಅಂದರೆ ತಟಸ್ಥರಲ್ಲಿ ಪಾಸಿಟಿವ್ ಗುಣ ಇದೆ ಅಂದಂಗಾಯ್ತು. ಆದರೂ ರಾವಣ ಏನು ಹೇಳ್ದ? ಅಲ್ಲಪ್ಪ, ನೀನು ನನ್ನ ತಮ್ಮ, ನೀನು ನನಗೆ ಈ ಥರ ಮಾಡಿದ್ರೆ ಹೇಗೆ ಹೋಗಲಿ ನಾನು ಅಂತ ಕೇಳಿದ ತಕ್ಷಣ ಪ್ರೀತಿಗೋ ಒತ್ತಾಯಕ್ಕೋ ಕರಗಿ, ಆಯಿತು ನೀನು ನನ್ನ ವಂಶದ ಹಿರಿಯ, ನೀನು ನನ್ನ ಅಣ್ಣ ಮತ್ತು ಲಂಕಾಧಿಪತಿ, ಆದ್ದರಿಂದ ನಿನ್ನ ಜೊತೆಲೇ ಬರ್ತೀನಿ ಅಂತ ಹಿಂಗೆ ಹೇಳ್ಬಿಟ್ಟು ಹೊಟ್ಟೋದ್ನಲ್ಲ. ಇದು ತಟಸ್ಥರಲ್ಲಿ ಇರೋವಂಥ ನೆಗೆಟಿವ್ ಕ್ವಾಲಿಟಿ. ಮೊದಲು ಒಳ್ಳೆಯದು ಅಂತ ಹಿಂಗೆ ಅಂದ್ಕೊಂಡಿರ್ತಾರೆ, ಆದರೆ ಕೊನೆಯಲ್ಲಿ ಆರಿಸ್ಕೊಳ್ಳೋದು ಮಾತ್ರ ನೆಗೆಟಿವ್ ಆಗಿ ಆರಿಸ್ಕೊಳ್ತಾರೆ. ಆದ್ದರಿಂದ ನಾವು ಜೀವನದಲ್ಲಿ ಯಾವಾಗಲೂ ನಮ್ಮನ್ನು ನಾವು ಎಕ್ಸಾಮಿನ್ ಮಾಡ್ಕೋಬೇಕು. ನಾವು ತಟಸ್ಥರಾಗಿದ್ದೀವೋ, ಋಣಾತ್ಮಕನೋ ಧನಾತ್ಮಕನೋ. ಋಣಾತ್ಮಕ ಆಗಿದ್ದರೆ ಅದರಲ್ಲಿ ಧನಾತ್ಮಕಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದು. ಆಮೇಲೆ ಅಕಸ್ಮಾತ್ ನಾವು ತಟಸ್ಥರಾಗಿದ್ದರೆ ಅದರಿಂದ ಪ್ರಭಾವಕ್ಕೆ ಒಳಗಾಗದೇ ಇರೋ ಹಾಗೆ ಋಣಾತ್ಮಕಕ್ಕೆ ಏಕ್ದಮ್ ನಾವು ಅಲ್ಲಿ ಮೇಲ್ಗಡೆ ಹೋದಾಗ ಮಾತ್ರ ನಮ್ಮಲ್ಲಿರೋ ತಟಸ್ಥ ಗುಣ ಮತ್ತು ನಮ್ಮ ಹತ್ರ ಇರುವಂಥ ಋಣಾತ್ಮಕ ಗುಣಗಳು ಎರಡೂ ಹೋಗಿ ಯಾವಾಗಲೂ ನಾವು ಧನಾತ್ಮಕವಾಗಿಯೇ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ದೇಹ ಮನಸ್ಸಿನ ಆರೋಗ್ಯ ಎಷ್ಟು ಚೆನ್ನಾಗಾಗತ್ತೆ ನೋಡಿ. ಮನವನಾಳುವುದು ಹಠದ ಮಗುವನಾಳುವ ನಯದಿ, ಇನಿತಿನಿತು ಸವಿಯುಣಿಸು ಸವಿ ಕತೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿಗದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತಾರೆ ಡಿ.ವಿ. ಗುಂಡಪ್ಪನವರು. ಸೊ ಹೀಗಿರುವಾಗ ನಾವು ಯಾವಾಗಲೂ ಮನಸ್ಸಿನಲ್ಲಿ ಧನಾತ್ಮಕ ಯೋಚನೆಗಳನ್ನೇ ಮಾಡಿ, ವಿ ಶುಡ್ ನೈದರ್ ಬಿ ನೆಗೆಟಿವ್ ನಾರ್ ಬಿ ನ್ಯೂಟ್ರಲ್ ಅಂಥೇಳಿ. ನಿಮ್ಮ ಬ್ಲಡ್ ಗ್ರೂಪ್ಗಳು ಯಾವುದೇ ಇರಲಿ, ಆದರೆ ಆ್ಯಟಿಟ್ಯೂಡಲ್ಲಿ ಮಾತ್ರ ಲೆಟ್ ಅಸ್ ಆಲ್ ಬಿ ಪಾಸಿಟಿವ್.